ಹಾಯ್ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಬಿಗ್ ಬಾಸ್ ಪ್ರೋಮೋಗಳನ್ನ ಯಾರು ನಂಬಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿದ್ರೆ, ರಜತ್ ಅವರು ಇದು ಸ್ಪ್ರೇ ಹಾಕಿದ್ದು, ಕಾವ್ಯ ಸ್ಪ್ರೇ ಹಾಕಿದ ವಿಚಾರದಲ್ಲಿ ಕಿತ್ತಾಡೋ ಥರ ಪ್ರೊಮೋ ತೋರಿಸೋರೆ. ಇಲ್ಲಿ ಏನೂ ಇರಲಿಲ್ಲ ಎಪಿಸೋಡಲ್ಲಿ. ಅದಕ್ಕೋಸ್ಕರ ಪ್ರೋಮೋ ನೋಡಿ ಯಾರು ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಇವತ್ತಿನ ಎಪಿಸೋಡಿಗೆ ಬಂದರೆ, ಇವತ್ತಿನ ಎಪಿಸೋಡ್ ಸಕ್ಕತ್ತಾಗಿತ್ತು. ಏನು ಮಜಾ ಇಲ್ಲ ಅಂದರೆ ಎಲ್ಲ ಮಜಾನೂ ಇತ್ತು. ನಮ್ಗೆ ಇಲ್ಲಿನೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ, ನಮ್ಮ ರಜತ್ ಅಣ್ಣನೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು, ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಗೈಸ್ ಇವತ್ತಿನ ಎಪಿಸೋಡು. ಆಮೇಲೆ ಧ್ರುವಂತ ಅಣ್ಣ ಸ್ವಲ್ಪ ಯಾಕೋ ಓವರಾಗಿ ಆಡ್ದ ಅಂತ ಅನಿಸ್ತು ನನಗೆ. ಏನೂ ಇಲ್ಲ, ನನಗೆ ಧ್ರುವಂತ ಅಣ್ಣನೇ ಓವರಾಗಿ ಆಡ್ದ ಅನಿಸ್ತು. ಅದು ಬಿಟ್ಟರೆ ಇನ್ನೇನು ಎಪಿಸೋಡ್ ಎಲ್ಲ ಚೆನ್ನಾಗಿತ್ತು. ಅದೇನೋ ಅಂತಾರಲ್ಲ, ಬಿಳಿ ಪೇಪರ್ ಒಂದು ಕಪ್ಪು ಚುಕ್ಕಿ ಅಂತ, ಆ ಥರ ನಮ್ಮ ಧ್ರುವಂತ ಅಣ್ಣ ಇದು ಮಾಡಿದ್ದು. ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡಿಕೊಂಡು. ಆಮೇಲೆ ನಮ್ಮ ರಜತ್ ಅಣ್ಣ ಗಿಲ್ಲಿ ಬಗ್ಗೆ ಕರೆಕ್ಟಾಗಿ ಹೇಳಿದ್ರು. ಎಲ್ಲರೂ ನೀವು ಗಿಲ್ಲಿನ ಒಂದೇ ಕಾರಣ ಇಟ್ಕೊಂಡು ನಾಮಿನೇಷನ್ ಮಾಡ್ತೀರಾ, ಬರೀ ವ್ಯಕ್ತಿತ್ವ ತೊಳಿತಾನೆ, ಅವ್ನು ಒಬ್ಬನ ಕೆಳಗಡೆ ಇಟ್ಟು ಮಾತಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ, ಅದನ್ನೇ ಕಾರಣ ಕೊಡ್ತೀರಾ ಅಂತ ಕರೆಕ್ಟಾಗಿ ಹೇಳಿದ್ರು. ಅದು ಎಲ್ಲರಿಗೂ ಅನಿಸ್ತು, ನಮ್ಗೆ ಅನಿಸಿದ್ದೆ, ರಜತ್ ಅಣ್ಣವ್ರಿಗೂ ಅನಿಸ್ತು ಅನ್ಸುತ್ತೆ. ಅದನ್ನೇ ಅವ್ರು ಹೇಳಿದ್ರು. ಎಪಿಸೋಡ್ ಸಕದಾಗಿತ್ತು. ಆಮೇಲೆ ಟ್ಯಾಟೋ ಹಾಕ್ಸ್ಕೊಂಡ್ರು ನಮ್ಮ ರಜತ್ ಅಣ್ಣವರು, ಸಕದಾಗಿತ್ತು ಟ್ಯಾಟೋ. ಅವರೇ ಕಿತ್ತಾಡಿದ್ರು, ಬಟ್ ಏನು ಮಾಡೋಕ್ಕಲ್ಲ, ರಜತ್ ಅಣ್ಣ ಏನೋ ಕೇಳ್ಕೊಂಡ್ರು ಅನ್ಸುತ್ತೆ ಜಾಸ್ತಿ, ಅವರೇ ಟ್ಯಾಟೋ ಹಾಕ್ಸ್ಕೊಂಡ್ರು. ಆಮೇಲೆ ಕಾವ್ಯ ಅವರು ಸ್ಪ್ರೇ ಹಾಕೊಂಡಿದ್ದು ಸಕ್ಕದಾಗಿತ್ತು. ಏನಕ್ಕೆ ಅಂದರೆ, ರಾಶಿಕ್ ಅವ್ರು ನಾನು ಹಾಕ್ಸ್ಕೊಳ್ಳಲ್ಲ, ಮೊದಲೇ ಏನಂತ ಕಲರ್ ಐತೆ ಅಂತ ಹೇಳಿದ್ರು, ಅವ್ರು ಬೇರೆ ಕಲರ್ ಅಂದ್ಕೊಂಡ್ಬಿಟ್ಟವ್ರೆ, ಅದು ಕೊಟ್ಟಿದ್ದೆ ಬೇರೆ. ಆಯಿತು, ಹೆಂಗೋ ಕಾವ್ಯ ಅವರು ಚೆನ್ನಾಗಿ ಆಡಿದ್ರು, ಹೊಡ್ಸ್ಕೊಂಡ್ರಲ್ಲ, ಅದು ಸೂಪರಾಗಿತ್ತು. ಅದು ಇದು ಅವರು ಸ್ಪ್ರೇ ಹೊಡ್ಸ್ಕೊಂಡಿದ್ದು ಸಕ್ಕದಾಗಿತ್ತು. ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಆಮೇಲೆ ಎಪಿಸೋಡ್ ಅಷ್ಟೇ, ಇನ್ನೇನು ಅಂಥ ಏನು ಎಪಿಸೋಡ್ ಇರಲಿಲ್ಲ, ಜಗಳ ಗಿದ್ದ ಅದೆಲ್ಲ ಇರಲಿಲ್ಲ. ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಸ್ವೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.